ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಧನಂಜಯ ಗಿರನಳ್ಳಿ ಮಾತಾಡ್ತಿದ್ದೀನಿ. ಈಗ ನಮ್ಮ ಚಾನಲ್ನಲ್ಲಿ ಏನು ಬ್ರೇಕಿಂಗ್ ಹೋಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಭೇಟಿ ಕೊಟ್ಟಿದ್ದೀನಿ, ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಾನು ವಿಚಾರ ತಿಳಿಸಿದ್ದೀನಿ, ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ತೆಗೆದುಕೊಂಡ್ರು, ನಾನು ಏನ್ ಹೇಳಿದ್ರೆ ನಾವು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನ ಅಲ್ಲಿ ಇದ್ದಂತ ಬೇರೆ ಯಾರು ನಮ್ಮ ಸ್ಟೇಟ್ ಮಿನಿಸ್ಟರ್ಗಳಿದ್ರು, ಯಾರು ಟೀಕೆ ಮಾಡೋದವ್ರು ಇದ್ರು, ಅವ್ರು ಕೇಳಿ ಅವ್ರು ಹೇಳ್ತಾರೆ. ನಾನೊಬ್ಬ ಹುಟ್ಟು ವ್ಯವಸಾಯಗಾರ, ರೈತ, ನಿಮ್ಮನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ. ನಾನೇ ಮಿನಿಸ್ಟರ್. ಖಾತೆ ಹಂಚಿಕೆ ಯಾವಾಗ ಕೊನೆಗೆ ಇಡೀ ನಮ್ಮ ಗ್ಯಾರಂಟಿನ ಇಡೀ ದೇಶಕ್ಕೆ ಅವರು ಹಂಚಿದ್ದಾರೆ. ನಮ್ ಗ್ಯಾರಂಟಿನ ಹಂಚಿದ್ದಾರೆ, ನಮ್ ಗ್ಯಾರಂಟಿನ ಪ್ರಶಂಸೆ ಮಾಡಿದ್ದಾರೆ, ನಮ್ ಗ್ಯಾರಂಟಿನ ಫಾಲೋ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಮಿನಿಸ್ಟರ್ ಅದು ನಮ್ಗೂ ಎಲ್ಲ ಬಹಳ ಪ್ರೌಡ್. ಖಾತೆ ಹಂಚಿಕೆ ಯಾವಾಗ ಆಗುತ್ತೆ ಸರ್? ಉಳಿದ ಇಟ್ಕೊಂಡಿದ್ರೆ ಅಂತವ್ರದ್ದು ಗೃಹಲಕ್ಷ್ಮಿ ಲೆಸ್ ಆಗುತ್ತಾ ಸರ್? ಯಾವ ರೀತಿ ಪರಿಷ್ಕರಣೆ ಆಗುತ್ತೆ ಅಂತ ಈಗೆಲ್ಲ ಫಸ್ಟ್ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡ್ತೀವಿ, ಅಪ್ಲಿಕೇಶನ್ ಕೊಡ್ತೀವಿ, ಅವ್ರು ಬರ್ಲಿ, ಆಮೇಲೆ ಮೀಟಿಂಗ್ ಮಾಡ್ಬಿಟ್ಟು ನಾವೆಲ್ಲ ತಿಳಿಸ್ತೀವಿ. ಪಬ್ಲಿಷರ್ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅಂತ ಪಾರ್ಟಿಸಿಪೇಟ್ ಮಾಡ್ತಾರೆ. ಸುಮಾರು 7 ಗಂಟೆಯಿಂದ ಅಂದ್ರೆ 7 ಗಂಟೆಗಳ ಕಾಲ 10 ಮುಖ ಶುರು ಮಾಡಿ ಈಗ 10 ನಿಮಿಷ ಮುಂದೆ ಈ ಸಭೆನ ಅಂತ್ಯ ಮಾಡ್ತೀನಿ. ಡಿಸಿ, ಎಸ್ಪಿ, ಸಿಒ, ಡಿಎಫ್ ಅವ್ರ ಜೊತೆಗೆ ಎಲ್ಲ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು, ಯಾರು ನಮ್ಮ ಸೆಕ್ರೆಟರಿಯೇಟ್ ಇದ್ದಾರೆ, ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಭಾಗಿಯಾಗ್ತಾರೆ, ಅವರೆಲ್ಲರೂ ಕರೆದು ಮೊದಲ ಸಭೆಯನ್ನ ಮಾಡಿದ್ದೇವೆ. ನಮ್ಮೆಲ್ಲರದು ಕೂಡ ಒಂದೇ ತಂಡ, ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನ ಮಾಡಿದ್ದೇನೆ. ಜನ ನಮ್ಮ ಮೇಲೆ ಬಹಳ ನಿರೀಕ್ಷೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರ ಯಾರೇ ಆಗಲಿ ಸಾರ್ವಜನಿಕರು ಅವರ ಸಮಸ್ಯೆಯಿಂದಾನೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮಸ್ಯೆ ಇಲ್ಲಾಂದ್ರೆ ಯಾರು ಡಿಸಿ ಆಫೀಸ್ಗಾಗಲಿ, ಸೆಕ್ರೆಟರಿಯೇಟ್ಗಾಗಲಿ, ತಾಲೂಕು ಆಫೀಸ್ಗಾಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, ಪಿಡಿಒ ಆಫೀಸ್ಗಾಗಲಿ ಬರೋದಿಲ್ಲ. ಬಂದಂತವ್ರಿಗೆ ಸ್ಪಂದಿಸಬೇಕು, ಪಾಸಿಟಿವ್ ಆಗಿ ಸಮಸ್ಯೆನ ಬಗೆಹರಿಸಬೇಕು. ಇದನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರಿಗಳು 10 ಗಂಟೆಗೆ ಅವರ ಕಚೇರಿಗೆ ಹಾಜರಾಗಬೇಕು. ಎಲ್ಲೇ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅವರು ಹಾಜರಾದ ತಕ್ಷಣ, ಅವ್ರ ರಿಪೋರ್ಟ್ ಆದ ತಕ್ಷಣ, ಅವರು ತಮ್ಮನ್ನ ಪ್ರೆಸೆಂಟ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಸೆಕ್ರೆಟರಿ ಯಾರಿರ್ತಾರೆ ಅವ್ರಿಗೆ ಮೆಸೇಜ್ ಬರಬೇಕು. ಅವ್ರಿಗೆ GPS ಇಟ್ಕೊಂಡಿರ್ತಾರೆ, ಅಲ್ಲಿಂದಾನೇ ಎಲ್ಲಿ ತಮ್ಮ ಆಗ್ತಾರೆ, ಅಲ್ಲಿಂದಾನೇ ಈಗೆಲ್ಲರೂ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಅದನ್ನು ಅವರೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ವಿಲೇಜ್ ಅಕೌಂಟ್ ಇಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು, PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರು ಎಲ್ಲರೂ ಕೂಡ ಅವ್ರವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದು ಅಡ್ರೆಸ್, ಪುಸ್ತಕ, ಮನೆ ಅಡ್ರೆಸ್, ಫೋನ್ ನಂಬರು
ಎಲ್ಲ ಕೂಡ ವೆಬ್ಸೈಟ್ ಅಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು, ಅದನ್ನ ತಿಳಿಸಿದ್ದೇನೆ. ಕೂಲಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಇರಬೇಕು. ಸೊ ಅದರಿಂದ ನಮ್ಮಲ್ಲಿ ಇರೋದ್ರಲ್ಲಿ DC ಆಫೀಸ್, SP ಪೊಲೀಸ್ ಆಫೀಸರ್ಸ್, ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿದೆ. IAS ಇರ್ಬೋದು, ನಮ್ಮ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರ ಹೆಸರಿಗೆ ಧಕ್ಕೆ ತರಬಾರ್ದು ಅಂತೇಳಿ ಅವ್ರಿಗೆ ಮಾಡಿದ್ದೇವೆ. ಆಮೇಲೆ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಕೂಡ 5 ಜನ ಕಂಪಲ್ಸರಿ ಒಂದು ಸ್ಕ್ವಾಡ್ ಮಾಡಿ 5-6 ಜನ ಮಾಡಿ ರೌಡಿಗಳನ್ನ ರೌಂಡ್ ಅಪ್ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೂಡ town should have a ring road so that traffic movement is see time is money. They don't want to be stuck in the villages. So those who want to pass on to the different places, they should have a compulsory ring road. So that is what I have given a direction. So that is why I am speaking to all my deputy commissioners now only to mark that ring road. We may take that project later. A grid should be formed connected to that. That is the direction I have given to all of So there's a lot of curiosity about your meeting with the Prime Minister, sir. Of course, he has assured me that day one he just assured me that he consulted with me. Day one he assured me that he will give full cooperation and he will help Karnataka because Karnataka is very much important. It's a global city. He also advised me to, on this towns, whatever the new towns which can be done around the city. Got it. Thank you, sir. Officers of all the senior officers, deputy commissioners, COs, SPs, and DFOs. Team Karnataka will work together. All the ministers participated in the meeting. We deliberated. I have given a message that how the new government has to work. A great opportunity we have got. We are going to give a transparent government. And first thing on this vote, SIR, we've given them instruction. Every officer should go to every taluk, conduct a meeting of all the BLOs, block level officers, booth level officers. They should map with the BLS, type with the BLS, and see that who are eligible should not lose their vote. Because if they lose their vote, they will not get facilities in the future. So they should compulsory participate in the enumeration. This is what I have been given. And apart from that, whatever the new programs I have given, either on the bus, free bus to the boys and students, Bharat Jodo Yuvaka Sangha will be started, how that Sangha will be given, what they have to do. I have given them a message on that. And on the farmers issue, because rains are about only 35% of the rains, there may be big problem connected to the menu. We should be very cautious on those things. So we should try to sort out the farmer, the fodder issue, and the drinking water which has to be facilitated to the villagers at this point of time. How to sort out this issue. And I have said that in the future for every town there should be a ring road to facilitate to see that all places will be grid connected. So all these things has to happen. So very detailed discussion I have made to them. Apart from that, in every taluk and the district level, there should be a place. They should not be harassed. So anyone who has corruption, they should inform immediately to the concerned officers. So all of them has to work unitedly. So the forest including we have to see that we implement the Forest Act also, which the central government has passed. We should give them. So whatever the protection has to be given. You said about that CSR model school. And we want to see that the CSR model school, primary school, high school, from the panchayat, in the panchayat, every 3 panchayat, 1 school. Whatever our industries and the IT professions, whoever is working here, they should spend
their money for primary education. We will give them a list of 2,000 schools. Let they select themselves. Let they build. It will be a government school attached to their name, so they can do it. And I will ask other institution also to adopt one school for the to fill the teachers to see that it values. No school will be built up in the towns or the district headquarters. Only in the panchayat level. We doesn't want the people to come out of the villages to the cities. So we should stop them migrating to the urban sectors. This is one of the main area. That is what we have given. You have vision about creating ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಈಗ ನಮ್ಮ GTD ನ್ಯೂಸ್ ನಾನು ನಿಮಗೆ ಅಥವಾ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಪಕ್ಕದ ಮನೆ ಅಥವಾ ಯಾವುದೇ ಸುದ್ದಿಗಳಾಗಿರ್ಬೋದು ನಮಗೆ ತಲುಪಿಸಿ. ದಯವಿಟ್ಟು ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಅಥವಾ ನಾವು ಪರಿಹಾರವನ್ನು ಹುಡುಕ್ತೀವಿ, ಕಂಡುಹಿಡಿತೀವಿ ಮತ್ತು ನಿಮಗೆ ಸಮಸ್ಯೆಗಳಿಗೆ ಅತಿ ಬೇಗದಲ್ಲಿ ಪರಿಹಾರ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.